ಅಜ್ಜಿ ಇದು ಏನು? ಇದು ಸಕ್ಕರೆ ಅಲ್ಲ, ಇದು ಈಟಿಂಗ್ ಗಮ್. ಇದು ಲಾಡು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದು ಇವಾಗ ತುಪ್ಪದಲ್ಲಿ ಹುರಿತೀನಿ. ನಮಸ್ಕಾರ. ಇವತ್ತು ಕೃಷ್ಣಾಷ್ಟಮಿಗೆ ನಾನು ಎಳ್ಳುಂಡೆ ಮಾಡಲಿಕ್ಕಿದೆ. ನಾನು ಎಳ್ಳನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು 3-4 ಸತಿ ತೊಳಿಬೇಕು. ಅದರಲ್ಲಿ ಇದು ಮಣ್ಣೆಲ್ಲ ಇರುತ್ತೆ, ಅದು ಕಲ್ಲು ಮಣ್ಣು ಎಲ್ಲ ಇರುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಗ್ಯಾಸಲ್ಲಿ ಅದನ್ನು ಒಣಗಿಸ್ಬೇಕು. ಆ್ಯಕ್ಚುಲಿ ನಾನು ಗ್ಯಾಸಲ್ಲೇ ಒಣಗಿಸ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮತ್ತು ಇದು ಎರಡು ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕರ್ತತ್ತೆ. ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಳಿ. ಅದು ಟಪ ಟಪ ಸಿಡಿಲಿಕ್ಕೆ ಶುರುವಾಗುತ್ತೆ. ಆಗ ನಿಮಗೆ ಗೊತ್ತಾಗತ್ತೆ. ಅದು ಸುರಿಲಿಕ್ಕೆ ಶುರುವಾಗಿದ್ದ ತಕ್ಷಣ ಅದನ್ನು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ನನಗೆ ಪಂಚಕಜ್ಜಾಯಕ್ಕೆ ಎಲ್ಲದಕ್ಕೂ ಬೇಕು. ಅದಕ್ಕೆ ನಾನು ಜಾಸ್ತಿ ಎಳ್ಳು ಫ್ರೈ ಅದು ಮಿಕ್ಕಿದ್ರೂ ಪರವಾಗಿಲ್ಲ, ಫ್ರೈ ಮಾಡಿ ಇಟ್ಕೊಂಡ್ರೆ ಎಳ್ಳು ಹಾಳಾಗೋದಿಲ್ಲ. ಇದು ತುಪ್ಪದಲ್ಲಿ ಗಮ್ಮು ಹುರಿತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಬರಬೇಕು. ಸರಿ ಅರಳ್ತದೆ. ಅದು ಸರಿ ಅರಳಿ ಗಟ್ಟಿ ಇದ್ದರೆ ಗಟ್ಟಿ ಆಗುತ್ತೆ, ಅರಳಿದ್ರೆ ಸಾಫ್ಟ್ ಆಗುತ್ತೆ. ತೆಗೆದಿಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಪಾಕ ಮಾಡಬೇಕು. ನಾನು ಗಟ್ಟಿ ಪಾಕ ಮಾಡೋದಿಲ್ಲ, ಸ್ವಲ್ಪ ಸಾಫ್ಟ್ ಲಡ್ಡು ಮಾಡ್ತೀನಿ. ಯಾಕಂದರೆ ನನಗೆ ಕಟ್ಲಿಕ್ಕೆ ಆಗಲ್ಲ ಇಲ್ಲಾಂದರೆ. ಬೆಲ್ಲದ ಪಾಕ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡು ಆವಾಗ ನೋಡ್ತಾ ಇರಬೇಕು. ಗಟ್ಟಿ ಪಾಕ ಆದರೆ ಕಷ್ಟ, ಎಳೆ ಪಾಕ ಆಗಬೇಕು. ಗಟ್ಟಿ ಪಾಕ ಆದರೆ ಲಡ್ಡು ಹೊಡ್ಕೊಂಡು ತಿನ್ನಬೇಕು, ಕಲ್ಲಿಂದ ಜಜ್ಜಿಕೊಂಡು. ಅದಕ್ಕೆ ನಾನು ಸಾಫ್ಟ್ ಲಡ್ಡು ಮಾಡ್ತೀನಿ. ಬೆಲ್ಲದ ನೀರಲ್ಲಿ ಸ್ವಲ್ಪ ನೀರು ಹಾಕಬೇಕು ಬೆಲ್ಲಕ್ಕೆ. ಅದು ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟು ಇದಾಗಬೇಕು. ಅದಾದಮೇಲೆ ಪಾಕ ಬರೋದು. ಇನ್ನು ಪಾಕ ಬರಲಿಲ್ಲ. ಪಾಕ ಬಂದರೆ ದಾರ ಥರ ಬರುತ್ತೆ ಅದು. ನೋಡಿ ಇವಾಗ ಇದು ಆಗಿದೆ.
ಈಗ ಇದಕ್ಕೆ ನಾನು ಗಮ್ ಹಾಕ್ತಾ ಇದ್ದೀನಿ ಸ್ವಲ್ಪ ಈಗ ತಿಳ್ಳು ಹಾಕ್ತಾ ಇದ್ದೀನಿ. ಇದು ತಿಳ್ಳು ಲಡ್ಡು. ನೋಡಿ ಹೀಗೆ ಸ್ವಲ್ಪ ಸ್ವಲ್ಪ ತೆಗೆದು ತೋರಿಸ್ತೀನಿ ತಿರ್ಗಾ ನಾನು ಇನ್ನೊಂದು ಸತಿ. ಇದು ಒಂದು ಲಡ್ಡು, ಇನ್ನೊಂದು ಲಡ್ಡು ಮಾಡಿ ತೋರಿಸ್ತೀನಿ, ಆಮೇಲೆ ಎಲ್ಲ ಲಡ್ಡು ನೀವು ಮಾಡ್ಕೋಬೋದು. ನೋಡಿ ಇಷ್ಟು ಸ್ವಲ್ಪ ತಗೊಂಡು, ಇದು ತಿಳು ಲಡ್ಡು ಆಗಿರೋದ್ರಿಂದ ಸಣ್ಣ ಸಣ್ಣದು ಮಾಡಬೇಕು, ದೊಡ್ಡ ದೊಡ್ಡದು ಮಾಡೋದು ಬೇಡ. ಬಿಸಿ ಇದೆ ನೋಡ್ಕೊಂಡು ಮಾಡ್ಕೊಳ್ಳಿ, ಬಟ್ ಬಿಸಿ ಇರುವಾಗಲೇ ಮಾಡ್ಕೋಬೇಕು.